ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಮತ್ತೆ ನಾವು ನೇಟಿವ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಸ್ಬೆಂಡ್ ನೇಟಿವ್ಗೆ. ಅಲ್ಲಿ ಬನಶಂಕರಿ ಕೆಂಡ ಇದೆ, ಹಾಗಾಗಿ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋ ಅಂಥದ್ದು ಟ್ಯೂಸ್ಡೇ, ಜಾತ್ರೆ ಇರೋದು ವೆಡ್ನೆಸ್ಡೇ. ಬೆಂಗಳೂರಿಂದ ನಾನು ಹಸ್ಬೆಂಡ್ ಹಾಗೆ ನಮ್ಮ ಮಾವ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಅತ್ತೆಯವರ ಅಣ್ಣ. ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಈ ಕೆರೆ ಯಾವುದು ಅಂತ ನೀವು ನೋಡ್ಬೋದು. ಇದು ಹಳೇಬೀಡು ಕೆರೆ. ಆ್ಯಕ್ಚುಲಿ ಇದಕ್ಕೆ ದ್ವಾರ ಸಮುದ್ರ ಅಂತ ಕೂಡ ಕರೀತಾರೆ. ತುಂಬಾ ದೊಡ್ಡದಾಗಿದೆ. ಹಾಗೆ ವ್ಯೂ ತುಂಬಾ ಚೆನ್ನಾಗಿತ್ತು ಅಂತ ನಾನು ಹಾಗೆ ಶೂಟ್ ಮಾಡಿಕೊಂಡೆ. ನಾವು ಕೂಡ ಯಾವುದೇ ಊರಬ್ಬ ಜಾತ್ರೆ ಏನೇ ಇದ್ದರೂ ಕೂಡ ಮಿಸ್ ಮಾಡ್ದಲೆ ಒಂದಿನ ಆದರೂ ಪರವಾಗಿಲ್ಲ ಹೋಗಿ ಬರ್ತೀವಿ. ಈಗಲೂ ಅಷ್ಟೇ, ನಾವು ಒಂದಿನಕ್ಕೋಸ್ಕರನೇ ಹೋಗ್ತಾ ಇರೋದು. ನಾಳೆ ಸಂಜೆ ಅಷ್ಟೊತ್ತಿಗೆಲ್ಲ ವಾಪಸ್ ಬರ್ತೀವಿ. ನಾವು ಮನೆಗೆ ಹೋಗಿದ ಕೂಡಲೇ ಫ್ರೆಶ್ ಅಪ್ ಆಗಿ ಮತ್ತೆ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ಯಾಕಂದರೆ ಬೆಳಗ್ಗೆ ಅಲ್ಲಿ ಮಂಗಳಾರತಿ ಏನು ಮಾಡಿಕೊಡಲ್ಲ. ಸೊ ಇವಾಗಲೇ ನಾವು ಪೂಜೆ ಮಾಡಿಸ್ಕೊ ಬರಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಹೋಗ್ತಿದ್ದೀವಿ. ಅತ್ತೆ ನಾದಿನಿ ಎಲ್ಲ ಮುಂದೆ ಹೋಗಿದ್ದಾರೆ. ನಿಹಾಲ್ ಸ್ವಲ್ಪ ಚಳಿ ಇತ್ತು ಅಂತೇಳಿ ನಾನು ಮತ್ತೆ ನಿಹಾಲ್ಗೆ ಜರ್ಕಿನ್ ತರಕ್ಕೆ ಅಂತ ಹೇಳೋದೆ. ಹಾಗಾಗಿ ಅವರು ಮುಂದೆ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತೇಳಿ. ನನ್ನ ಪಕ್ಕ ಇದ್ದಾರಲ್ಲ, ಅವರು ಮಲನ್ ಮಾಮ ಅಂತೇಳಿ ನಮ್ಮ ಅತ್ತೆಯವರ ಅಣ್ಣ. ಇವರೇ ನಮ್ಮ ಜೊತೆ ಬೆಂಗಳೂರಿಂದ ಬಂದಿದ್ದು. ಈ ದೇವ್ರ ಹೆಸರು ಬನಶಂಕರಿ ತಾಯಿ ಅಂತ ಹೇಳ್ಬಿಟ್ಟು, ಈ ದೇವ್ರ ಹೆಸರಲ್ಲೇ ನಾಳೆ ಕೆಂಡನ ಮಾಡೋ ಅಂಥದ್ದು. ನಾಳೆ ಹಣ್ಣುಕಾಯಿ ಏನು ಮಾಡಿಕೊಡಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಇವತ್ತು ರಾತ್ರಿನೇ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ದೇವರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ನೋಡಿದ್ರಲ್ಲ ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ. ಹಾಗೆ ಅಲ್ಲೇ ಟೆಂಪಲ್ ಹತ್ರ ಫೀಲ್ಡಲ್ಲಿ ಮಕ್ಕಳಿಗೆ ಹಾಗೆ ದೊಡ್ಡವರಿಗೋಸ್ಕರ ಸ್ವಲ್ಪ ಗೇಮ್ಸ್ನ ಅರೇಂಜ್ ಮಾಡಿದರು. ಎಲ್ಲರೂ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ನೈಟು ಬರೀ ಮಕ್ಕಳಿಗೆ ಮತ್ತು ಲೇಡೀಸ್ಗೆ ಮಾತ್ರ ಆಟ ಆಡಿಸ್ತಾ ಇದ್ರು. ಹಾಗೆ ಇದಕ್ಕೂ ಮುಂಚೆ ಮಕ್ಕಳಿಗೆ ಕೂಡ ಆಟ ಆಡಿಸಿದ್ರು. ಹಾಗೆ ಪಾರ್ಟಿಸಿಪೇಟ್ ಮಾಡಿದವ್ರು ಎಲ್ಲರಿಗೂ ಕೂಡ ಪೆನ್ಸಿಲ್ ಅಂತೇಳಿ ಗಿಫ್ಟ್ ಕೂಡ ಕೊಡ್ತಾಯಿದ್ರು. ನಾವು ಸ್ವಲ್ಪ ಹೊತ್ತಿದ್ದು ನಂತರ ಮನೆಗೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಅಂದರೆ ಬೆಳಗ್ಗೆ 4:30-5 ಗಂಟೆಗೆಲ್ಲ ಹೀಗೆ ದೇವ್ರನ್ನ ಅಡ್ಡೆ ಅಂತ ಹೇಳ್ತೀವಿ, ಹೀಗೆ ತೊಗೊಂಡು ಬರ್ತಾರೆ. ಹಾಗೆ ಮುಂದೆ ಒಬ್ಬರಿಗೆ ದೇವ್ರು ಬಂದಿರುತ್ತೆ, ಅಲ್ಲೊಬ್ಬರು ಕಳಸ ಹೊತ್ತಿರ್ತಾರೆ. ಹಾಗೆ ತುಂಬ ಜನ ಹೆಣ್ಮಕ್ಳು ಒಂದು ತಟ್ಟೆ ತುಂಬ ದೀಪನ ಇಟ್ಕೊಂಡು ದೇವ್ರ ಅಡ್ಡೆ ಬರುತ್ತಲ್ಲ ಅದ್ರ ಮುಂದೆ ಬರ್ತಾರೆ. ಹೇಳಿದ್ನಲ್ಲ ನೋಡಿ, ಇದೇ ರೀತಿ ತುಂಬ ಜನ ಹೆಣ್ಮಕ್ಳು ಹೀಗೆ ದೀಪಗಳನ್ನ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಸೊ ಈಗ ಅಡ್ಡೆ ಇದೆಯಲ್ಲ, ಅದು ದೇವಸ್ಥಾನದ ಮುಂದೆ ಬರುತ್ತೆ. ಬನಶಂಕರಿ ತಾಯಿಗೆ ಪೂಜೆನ ಮಾಡಿದ್ಮೇಲೆ ಎಲ್ಲರೂ ಕೂಡ ಕೆಂಡದ ಹತ್ರ ಹೋಗ್ತಾರೆ. ಅಂದರೆ ದೇವರ ಅಡ್ಡೆ ಕಳಸ ಹೊತ್ತವರು ಎಲ್ಲರೂ ಕೂಡ ಕೆಂಡದ ಹತ್ರ ಹೋಗ್ತಾರೆ. ಸೊ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂಥೇಳಿ.
ನಾವು ಕೂಡ ಕೆಂಡದ ಗುಂಡಿ ಹತ್ರ ಹೋಗ್ತಾ ಇದ್ವಿ. ನಿಹಾಲ್ಗೆ ತುಂಬಾ ಹುಷಾರಿಲ್ಲ ಅಂತ ಹೇಳಿದ್ರೆ, ತುಂಬಾ ಶೀತ ಕೆಮ್ಮು ಆಗಿತ್ತು. ಸೊ ಅಷ್ಟು ಚಳಿಲಿ ಅವನಿಗೆ ಇರೋಕ್ಕೆ ಆಗ್ತಿರ್ಲಿಲ್ಲ. ಬೆಳಗ್ಗೆ 5 ಗಂಟೆಗೆಲ್ಲ ಅಲ್ವಾ, ತುಂಬಾ ಚಳಿ ಇತ್ತು. ಅಲ್ಲಿ ಹೊಗೆ ಬರ್ತಿದೆ ನೋಡಿ, ಅದೇ ಕೆಂಡದ ಪ್ಲೇಸು ನೋಡಿ. ಈ ಥರ ಅಲ್ಲಿ ಕೆಂಡನ ಬೇಯಿಸ್ತಾರೆ. ಫಸ್ಟು ಇಲ್ಲಿ ಕಳಸ ಹೊತ್ತಿರ್ತಾರಲ್ಲ ಅವರು, ದೇವ್ರು ಬಂದಿರುತ್ತಲ್ಲ ಅವರು, ಹಾಗೆ ದೇವ್ರ ಅಡ್ಡೆ ಹೊತ್ತಿರ್ತಾರಲ್ಲ ಎಲ್ಲರೂ ಕೂಡ ಕೆಂಡ ತುಣಿದ ಮೇಲೆ ಸಾಮಾನ್ಯ ಜನರಿಗೆ ಅವಕಾಶ ಮಾಡಿಕೊಡ್ತಾರೆ ಕೆಂಡ ತುಣಿಯೋಕ್ಕೋಸ್ಕರ. ದೇವ್ರ ಅಡ್ಡೆ ಎಲ್ಲ ಹೋದ್ಮೇಲೆ ಸಾಮಾನ್ಯ ಜನರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನಲ್ಲ. ಸೊ ನೋಡಿ, ಈಗ ಎಲ್ಲರೂ ಕೂಡ ತುಣಿತಾ ಇದ್ದಾರೆ ನೋಡಿ. ಎಷ್ಟು ಕೆಂಪಾಗಿದೆ ಅಂತೇಳಿ, ತುಂಬಾ ಸುಡುತ್ತೆ ಅದು. ಏನಾದ್ರು ಹರಕೆ ಇದ್ದವರು, ಏನಾದರೂ ಆಗಬೇಕು ಅಂತ ಇರೋರು ಈ ಥರ ಕೆಂಡನ ತುಣ್ತೀವಿ ಅಂತ ಅಂದ್ಕೊಳ್ತಾರೆ. ಸೊ ನಮ್ಮ ಯಜಮಾನ್ರು ಅಷ್ಟೇ ಪಾಪುನ ಎತ್ಕೊಂಡು ಕೆಂಡ ತುಣಿತೀನಿ ಅಂತೇಳಿ ಹೋದರು. ಆದರೆ ಅವನು ತುಂಬಾ ಹಠ ಮಾಡ್ತಾಯಿದ್ದ, ಹೋಗಲ್ಲ ಅಂತೇಳಿ. ನೋಡಿ ಈಗಿನೂ ಹೋದರು. ಹೀಗೆ ಕೆಂಡ ಎಲ್ಲ ತುಣಿದ ಮೇಲೆ ಯಾರ್ಯಾರು ತುಣಿದಿರಲ್ಲ ಅಲ್ವಾ, ಹಾಗೆ ತುಣಿದವರು ಕೂಡ ಹೀಗೆ ಪ್ರದಕ್ಷಿಣೆ ಬಂದು ನಮಸ್ಕಾರನ ಮಾಡ್ಕೊಳ್ತಾರೆ. ಮಧ್ಯಾಹ್ನದ ಮೇಲೆ ತುಂಬಾ ಬಿಸಿಲಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ಕೂಡ ಶಾಮಿಯಾನನ ಹಾಕಿದರು. ಅಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಅಲ್ಲೇ ಇರುತ್ತೆ. ಕೆಂಡ ಎಲ್ಲ ಮುಗ್ದಿದ್ದ ಕೂಡಲೇ ಅಲ್ಲಿ ರಂಗೋಲಿ ಕಾಂಪಿಟೇಷನ್ ಕೂಡ ಇತ್ತು ನೋಡಿ. ಎಲ್ಲರೂ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ ಅಂತೇಳಿ. ರಂಗೋಲಿ ಕಾಂಪಿಟೇಷನ್ ಆಗಿದ್ದ ಕೂಡಲೇ ಬಾಯ್ಸಿಗೋಸ್ಕರ ಅಲ್ಲಿ ಸ್ಲೋ ಬೈಕ್ ರೇಸ್ ಇತ್ತು ಅಂತೇಳಿದ್ರೆ, ನೈಟು ಮಕ್ಕಳಿಗೆ ಮತ್ತು ಲೇಡೀಸ್ಗೆ ಆಟ ಆಡಿಸಿದ್ರು. ಸೊ ಮಾರ್ನಿಂಗ್ ಹೀಗೆ ಸ್ಲೋ ಬೈಕ್ ರೇಸ್ ಅಂತೇಳಿ ಮಾಡಿದರು. ಸೊ ಎಲ್ಲ ಕಾಂಪಿಟೇಷನ್ನು ಮುಗಿದ್ಮೇಲೆ ಲೇಡೀಸ್ಗೆ, ಮಕ್ಕಳಿಗೆ ಆಗಿ ಸ್ಲೋ ಬೈಕ್ ರೇಸಲ್ಲಿ ವಿನ್ ಆದವ್ರು ಎಲ್ಲರಿಗೂ ಕೂಡ ಚೆನ್ನಾಗಿರೋವಂಥ ಪ್ರೈಸ್ನ ಕೊಟ್ಟರು. ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ. ಪೂಜೆ ಎಲ್ಲ ಮುಗಿದ್ಮೇಲೆ ಕೆಂಡ ಆಯ್ತಲ್ವ ಅಂತೇಳಿದ್ರೆ ಬನಶಂಕರಿ ತಾಯಿನ ಮೆರವಣಿಗೆಗೆ ಅಂತೇಳಿ ಕರ್ಕೊಬರ್ತಾರೆ. ಹೀಗೆ ಮನೆ ಮುಂದೆನೇ ದೇವರು ಬರೋದ್ರಿಂದ ಮನೆ ಹತ್ರ ಕೂಡ ನಾವು ಒಂದು ಸಲ ಪೂಜೆನ ಮಾಡಿಸ್ತೀವಿ ನೋಡಿ. ಹೀಗಿತ್ತು ನಮ್ಮೂರ ಕೆಂಡೋತ್ಸವ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.